ಸೊ ನಾವು ಅವಕೊಡ ಇಟ್ಟು ತಪ್ಪು ಮಾಡಿದ್ವೇನೋ ಅಂತ ಅನಿಸ್ತಾ ಇದೆ. ನಾವು ಬಟರ್ ಫ್ರೂಟ್ ಬೆಳಿಬೇಕನ್ನೋದು ಸೊ ಕೆಲವೊಂದು ಕನಸು ನನ್ಸ್ ಆಗ್ತಾ ಇಲ್ಲ. ಅವಕೊಡದಲ್ಲಿ ಸುಮಾರು ಒಂದು 7 ವೆರೈಟಿನ ಇಟ್ಟಿದ್ದೇವೆ. ಸೊ ಅದರಲ್ಲಿ ಮುಖ್ಯವಾಗಿ ನಾವು ಮೇನ್ ಫೋಕಸ್ ಆಗಿ ನಾವು ಮೆಕ್ಸಿಕನ್ ಆಶ್ ಅನ್ನ ಜಾಸ್ತಿ ಅತಿ ಹೆಚ್ಚು ಇಟ್ಟಿದ್ದೀವಿ. ಯಾಕಂದ್ರೆ ಬಯಲಸೀಮೆಯಲ್ಲಿ ತುಂಬಾ ಉಷ್ಣಾಂಶ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿ ತುಂಬಾ ಜನ ಹೇಳಿದ್ರು. ಅದ್ರಲ್ಲಿ ಮೆಕ್ಸಿಕನ್ ಆಶ್ ಬರೋದು ತುಂಬಾ ಕಷ್ಟ ಅಂತಂದು ಎಲ್ಲರೂ ಹೇಳಿದ್ರು. ಬಟ್ ಆದ್ರೂ ನಾವೊಂದು ಪ್ರಾಯೋಗಿಕವಾಗಿ ಮಾಡ್ಬೇಕು. ಯಾಕಂದ್ರೆ ಇದಕ್ಕೆ ಒಂದು ಮುಂದೆ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ನಾವು ಗುರುತಿಸಿ ನಾವು ಇದನ್ನೇ ಮಾಡ್ಬೇಕಂತ ಹೇಳಿ ಮಾಡಿದ್ವಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯುವ ರೈತ ಬಾಲಚಂದ್ರ. ಸ್ನೇಹಿತರೆ, ಬಾಲು ಆರ್ಗ್ಯಾನಿಕ್ ಫಾರ್ಮಿಂಗ್ ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ತಮ್ಗೆಲ್ಲ ನಾವು ಇಟ್ಟಿರುವಂತ ಅವಕೋಡೋ ಗಿಡಗಳ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದೇನೆ. ಸೊ ನಾವು ಅವಕೋಡೋದಲ್ಲಿ ಸುಮಾರು ಒಂದು 7 ವೆರೈಟಿನ ಮೆಕ್ಸಿಕನ್ ಆಶು ಮತ್ತೆ ರೀಡು, ಪಿಂಕರ್ಟನ್, ಏಟಿಂಗಾರು, ಸೊ ಫಿಯಟು, ಅರ್ಕ ಸುಪ್ರೀಂ ಅಂತ ಹೇಳಿ ಇಟ್ಟಿದ್ದೇವೆ. ಆ ಎಲ್ಲಾ ಗಿಡಗಳ ಬಗ್ಗೆ ಆ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡಲಿದ್ದೇನೆ. ಸೊ ಅದ್ರ ತುಂಬಾ ಕೆಲವೊಂದು ಸಮಸ್ಯೆಗಳನ್ನ ಅದರಿಂದ ಎದುರಿಸ್ತಾ ಇದ್ದೀವಿ. ಸೊ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಈ ಯುವ ರೈತನಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊಂತ ಇದ್ದೀನಿ. ಸ್ನೇಹಿತರೆ, ಈಗ ವಿಷಯಕ್ಕೆ ಬರೋದಾದ್ರೆ ಸ್ನೇಹಿತರೆ, ನಾವು ಅವಕೋಡದಲ್ಲಿ ಸುಮಾರು ಒಂದು 7 ವೆರೈಟಿಯನ್ನ ಇಟ್ಟಿದ್ದೇವೆ. ಸೊ ಅದರಲ್ಲಿ ಮುಖ್ಯವಾಗಿ ನಾವು ಮೇನ್ ಫೋಕಸ್ ಆಗಿ ನಾವು ಮೆಕ್ಸಿಕನ್ ಆಶ್ ಅನ್ನ ಜಾಸ್ತಿ ಅತಿ ಹೆಚ್ಚು ಇಟ್ಟಿದ್ದೀವಿ. ಯಾಕಂದ್ರೆ ಸುಮಾರು ಒಂದು ಇದನ್ನ ಮೆಕ್ಸಿಕನ್ ಆಶ್ ಅನ್ನೇ ಸುಮಾರು ಒಂದು 100 ಗಿಡಗಳನ್ನ ಇಟ್ಟಿದ್ದೀವಿ. ಸೊ ಮೆಕ್ಸಿಕನ್ ಆಶು ತುಂಬಾ ಒಂದು ಡಿಮ್ಯಾಂಡ್ ಇದೆ. ಮತ್ತೆ ಇದ್ರ ತುಂಬಾ ಒಂದು ಒಳ್ಳೆಯ ಒಂದು ಆರೋಗ್ಯಕರವಾಗಿ ಉತ್ತಮವಾಗಿರುತ್ತೆ ಅಂತ ಹೇಳಿ ಸೊ ನಾವು ಇದನ್ನ ಮೆಕ್ಸಿಕನ್ ಆಶ್ ಅನ್ನ ಅತಿ ಹೆಚ್ಚು ಇಟ್ಟಿದೀವಿ. ಯಾಕಪ್ಪ ಅಂದ್ರೆ ಇದರಲ್ಲಿ ತುಂಬಾ ಒಂದು ಹೆಲ್ತಿ ಫ್ಯಾಟ್ ಇದೆ. ಸೊ ಮತ್ತೆ ಇದರಲ್ಲಿ ಒಂದು ತುಂಬಾ ಒಳ್ಳೆಯ ಒಂದು ಆಯಿಲ್ ಕಂಟೆಂಟ್ ಕೂಡ ಜಾಸ್ತಿ ಇದೆ. ಮತ್ತೆ ಇದು ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇದೆ ಇದ್ರದ್ದು ಮೆಕ್ಸಿಕನ್ ಆಶ್. ಮತ್ತೆ ಇದು ತುಂಬಾ ಪ್ರಪಂಚದಾದ್ಯಂತ ತುಂಬಾ ಒಳ್ಳೆ ಡಿಮ್ಯಾಂಡ್ ಕೂಡ ಇದೆ. ಮತ್ತೆ ಬೆಲೆ ಕೂಡ ಒಂದು ಉತ್ತಮವಾಗಿದೆ. ಸೊ ಮುಂದೆ ಇದಕ್ಕೆ ಒಂದು ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ನಾವು ಮೆಕ್ಸಿಕನ್ ಆಶ್ ಅನ್ನೇ ತುಂಬಾ ಅತಿ ಹೆಚ್ಚು ಗಿಡಗಳನ್ನ ಇಟ್ಟಿದ್ದೀವಿ. ನಾವು ಮುಖ್ಯವಾಗಿ ಅವಕೋಡನೆ ಯಾಕೆ ಒಂದು ಆಯ್ಕೆ ಮಾಡಿದ್ವಿ ಅಂದ್ರೆ, ಸೊ ನಾವು ಏನಾದ್ರು ನಮ್ಮ ಬಯಲಸೀಮೆಯಲ್ಲಿ ಒಂದು ವಿಶೇಷವಾಗಿ, ಯಾಕಂದ್ರೆ ಎಲ್ಲಾ ಜಾಸ್ತಿ ತುಂಬಾ ಅಡಿಕೆ ಗಿಡನೇ ಹಾಕಿದ್ದಾರೆ. ಸೊ ಅದಕ್ಕೆ ನಾವು ಬೇರೆ ಏನಾದ್ರು ಒಂದು ಆಲ್ಟರ್ನೇಟ್ ಮಾಡ್ಬೇಕಂತ ಹೇಳಿ ಸೊ ನಾವು ಶ್ರೀಗಂಧವನ್ನ ಹಾಕಿದ್ವಿ. ಸುಮಾರು ಶ್ರೀಗಂಧ ಒಂದು 400 ಗಿಡ ಹಾಕಿದ್ವಿ. ಸೊ ಆ 400 ಶ್ರೀಗಂಧ ಮಧ್ಯೆ ನಾವು ಒಂದು ಬಟರ್ ಫ್ರೂಟ್ ಅಂತರ ಬೆಳೆಯಾಗಿ ಮಾಡ್ಬೇಕು ಅಂತ ಹೇಳಿ ನಾವು 2 ಶ್ರೀಗಂಧದ ಮಧ್ಯೆ ಒಂದು ಬಟರ್ ಫ್ರೂಟ್ ಗಿಡನ ಹಾಕಿದ್ವಿ. ಸೊ ನಾವು ಇದನ್ನ ಇಡ್ಬೇಕಾದ್ರೆ ತುಂಬಾ ಇದ್ರ ಬಗ್ಗೆ ಕೆಲವೊಂದು ರಿಸರ್ಚ್ ಗಳನ್ನ ಮಾಡಿದ್ವಿ. ಸೊ ಕೆಲವರಿಗೆ ಸಲಹೆಗಳನ್ನ ಕೇಳಿದಾಗ, ಸೊ ನಿಮ್ಮ ವಾತಾವರಣದಲ್ಲಿ ಇದು ಅವಕೋಡೋ ಬರೋದು ತುಂಬಾ ಒಂದು ಕಷ್ಟ ಇದೆ. ಯಾಕಪ್ಪ ಅಂದ್ರೆ ಇದು ಒಂದು ಏನು ಮಡಿಕೇರಿ ಹಾಗೆ ಮತ್ತೆ ಕೊಡಗು ಪ್ರದೇಶದಲ್ಲಿ ಬರುವಂತ ಬೆಳೆ. ನಿಮ್ಮಲ್ಲಿ ಬಯಲಸೀಮೆಯಲ್ಲಿ ತುಂಬಾ ಉಷ್ಣಾಂಶ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿ ತುಂಬಾ ಜನ ಹೇಳಿದ್ರು. ಆದ್ರೆ ಕೆಲವರು ಇಲ್ಲ, ನಿಮ್ಮಲ್ಲಿ ಇಂಡಿಯನ್ ವೆರೈಟಿಗಳು ಬಲ್ಪ್ ಬಲೂನ್ ವೆರೈಟಿ ಚೆನ್ನಾಗ್ ಬರುತ್ತೆ, ಬೆಳಿಬಹುದು ಅಂತ ಹೇಳಿದ್ರು. ಅದ್ರಲ್ಲಿ ಮೆಕ್ಸಿಕನ್ ಆಶ್ ಬರೋದು ತುಂಬಾ ಕಷ್ಟ ಅಂತಂದು ಎಲ್ಲರೂ ಹೇಳಿದ್ರು. ಬಟ್ ಆದ್ರೂ ನಾವೊಂದು ಪ್ರಾಯೋಗಿಕವಾಗಿ ಮಾಡ್ಬೇಕು. ಯಾಕಂದ್ರೆ ಇದಕ್ಕೆ ಒಂದು ಮುಂದೆ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ನಾವು ಗುರುತಿಸಿ ನಾವು ಇದನ್ನೇ ಮಾಡ್ಬೇಕಂತ ಹೇಳಿ ಮಾಡಿದ್ವಿ. ನಾವು ಪ್ರಾಯೋಗಿಕವಾಗಿ ನೋಡೋಣ ಅಂತ ಮಾಡಿರೋದು. ಯಾಕಂದ್ರೆ ನಾವು ಇದರಲ್ಲಿ ಸಾಧಕ ಪದಗಳು ಏನ್ ಬರುತ್ತೆ ನೋಡಿ ನಾವು ಒಂದು ಟ್ರೈ ಮಾಡಿದ್ರೆ ಬೇರೆ ರೈತರುಗಳಿಗೂ ಒಂದು ಉಪಯೋಗ ಆಗುತ್ತೆ, ನಮಗೂ ಒಂದು ಅನುಭವ ಬರುತ್ತೆ ಅಂತ ಹೇಳಿ ನಾವು ಹಾಕಿದೀವಿ. ಸೊ ನೋಡ್ತಾ ಇರ್ಬೋದು ನೀವು, ಇದು ಮೆಕ್ಸಿಕನ್ ಆಶ್ ವೆರೈಟಿ ಬಂದು ಇಟ್ಟು ಸುಮಾರು ಅಲೆ ಒಂದು 2 ತಿಂಗಳಾಗಿದೆ. 2 ತಿಂಗಳಾಗಿದೆ. ಮತ್ತೆ ಚಿಗುರು ಕೂಡ ಚೆನ್ನಾಗ್ ಬಂದಿದೆ. ಕೆಲವೊಂದು ಚಿಗುರೇ ಬಂದಿಲ್ಲ ಇನ್ನು. ನಾವು ಇಟ್ಟಾಗಿಂದ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ. ಕೆಲವೊಂದು ಚೆನ್ನಾಗ್ ಚಿಗುರು ಬಂದಿದೆ. ಮತ್ತೆ ಚಿಗುರು ಬಂದ್ರು ಸಹ ಏನಿದೆ, ಇದು ಹಳೆ ಎಲೆಗಳೆಲ್ಲ ಸೊ ನೋಡಿ ಇಲ್ಲಿ ಬಾರ್ಡರ್ ಯಾವ ರೀತಿ ಸುತ್ತನ ಒಣಗ್ದಂಗ ಆಗ್ತಾ ಇದೆ. ಇದು ಯಾಕೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ನಮ್ಮ ಅನಿಸಿಕೆ ಉಷ್ಣಾಂಶ ಏನು ಜಾಸ್ತಿ ಆಗಿದೆ ಅಂತ ಅನಿಸ್ಬೋದು. ಯಾಕಂದ್ರೆ ನಾವಿದು ಇಟ್ಟು 2 ತಿಂಗಳಾಗಿದೆ. ನಾವ್ ಇಟ್ಟಾಗಿಂದ ಸರಿಯಾದ ಒಂದು ಮಳೆ ಬಂದಿಲ್ಲ. ಇನ್ನು ಭೂಮಿ ಒಂದು ತಂಪಾಗಿಲ್ಲ, ಮತ್ತೆ ವಾತಾವರಣ ಕೂಡ ಒಂದು ತಂಪಾಗಿಲ್ಲ. ಮತ್ತೆ ನಾವು ಬೇರೆ ಇದಕ್ಕೆ ಪಿಂಕರ್ಟನ್ ವೆರೈಟಿ ಅಂತ ಹಾಕಿದ್ವಿ. ಸೊ ಇದು ಅದನ್ನು ಪ್ರಾಯೋಗಿಕವಾಗಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ ಸೊ ಪಿಂಕರ್ಟನ್ ವೆರೈಟಿನ ಸುಮಾರು ಒಂದು 5 ಗಿಡ ಹಾಕಿದ್ವಿ. ಮತ್ತೆ ಅದು ಸಹ ಸೇಮ್ ಇದೇ ರೀತಿ ಎಲೆ ಏನಿದೆ ಒಣಗ್ತಾ ಬರ್ತಾ ಇದೆ ಬಾರ್ಡರ್. ಅದು ನಮ್ಮ ವಾತಾವರಣಕ್ಕೆ ಬರ್ಬೇಕಾಯ್ತು. ಯಾಕಂದ್ರೆ ಅದು ಜಾಸ್ತಿ ಉಷ್ಣಾಂಶ ತಡ್ಕೊಳ್ಳುತ್ತೆ ಅಂತ ಹೇಳಿ ತುಂಬಾ ಜನ ಹೇಳಿದ್ರು. ಸೊ ಆದ್ರೂ ಸಹ ಅದು ಒಂದು ಎಲೆ ಒಣಗ್ತಾ ಇದೆ. ಬಟ್ ಗಿಡ ಚೆನ್ನಾಗಿದೆ, ಚಿಗುರು ಬರುತ್ತಾ ಇದೆ. ಬಟ್ ಎಲೆ ಹಳೆ ಎಲೆ ಎಲ್ಲ ಒಣಗ್ತಾ ಬರುತ್ತೆ. ಮತ್ತೆ ನಾವು ಏನು ಈ ವೆರೈಟಿಗಳನ್ನ ಇಟ್ಟಿದೀವಿ, ಸೊ ಇದಕ್ಕೆ ಒಂದು ಬಿ ಟೈಪ್ ವೆರೈಟಿ ಹಾಕ್ಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಇದಕ್ಕೆ ಪಾಲಿನೇಷನ್ ಚೆನ್ನಾಗ್ ಆಗ್ಲಿಕ್ಕೆ ಮತ್ತೆ ಒಂದು ಉತ್ತಮ ಇಳುವರಿ ಬರ್ಲಿಕ್ಕೆ ಒಂದು ಎಟಿಂಗರ್ ಅಂತ ವೆರೈಟಿ ಬರುತ್ತೆ. ಸೊ ಆ ಎಟಿಂಗರ್ ವೆರೈಟಿನ ಹಾಕಿರೋ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಆ ಎಟಿಂಗರ್ ವೆರೈಟಿ ಕೂಡ ಒಂದು ನಾವೇನು 20% ಎಟಿಂಗರ್ ವೆರೈಟಿ ಕೂಡ ಹಾಕಿದ್ವಿ. ಸೊ ಎಟಿಂಗರ್ ವೆರೈಟಿ ಕೂಡ ಸೇಮ್ ಇದೇ ರೀತಿ ಒಂದು ಎಲೆ ಒಣಗ್ತಾ ಬರ್ತಾ ಇದೆ. ಮತ್ತೆ ರೀಡ್ ವೆರೈಟಿ ಅಂತ ಹೇಳಿ ಹಾಕಿದ್ವಿ. ಸೊ ರೀಡ್ ವೆರೈಟಿ ನೋಡ್ತಾ ಇರ್ಬೋದು ನೀವು, ಅದು ಕೂಡ ಸೇಮ್ ಇದೇ ರೀತಿ ಎಲೆ ಒಣಗ್ತಾ ಇದೆ. ಬಟ್ ಗಿಡ ಓಕೆ ಚೆನ್ನಾಗಿದೆ, ಚಿಗುರು ಬರುತ್ತೆ.
ಬಟ್ ಹಳೆ ಎಲೆ ಏನು ಮುಂಚೆ ಎಲೆಗಳು ಇದ್ವು ಸೊ ಅದು ಈ ರೀತಿ ಆಗ್ತಾ ಇದೆ. ಮತ್ತೆ ಅರ್ಕ ಸುಪ್ರೀಂ ಅಂತ ಇದೆ ನೋಡಿ, ಇದು ಅರ್ಕ ಸುಪ್ರೀಂ ಕೂಡ ಸಹ ಎಲೆ ಒಣಗ್ತಾ ಬರ್ತಾ ಇದೆ. ಇದು ಒಳ್ಳೆ ಒಂದು ಉತ್ತಮವಾದ ವೆರೈಟಿ, ಯಾರು IHR ಅಭಿವೃದ್ಧಿ ಪಡಿಸಿರೋಂತ ವೆರೈಟಿ. ಆದ್ರೂ ಇದು ಕೂಡ ನಮ್ಮ ವಾತಾವರಣಕ್ಕೆ ಬರುತ್ತೆ ಅಂತ ಹೇಳಿದ್ರು, ಅದು ಕೂಡ ಈ ರೀತಿ ಆಗ್ತಾ ಇದೆ. ಸೊ ನಮ್ಮ ಏನು ಮತ್ತೆ ಇನ್ನೂ ಕೆಲವೊಂದು ವೆರೈಟಿಗಳು, ಇಂಡಿಯನ್ ವೆರೈಟಿಗಳು, ಬಲೂನ್ ವೆರೈಟಿಗಳು ಕೂಡ ಹಾಕಿದೀವಿ. ಸೊ ಅವು ಕೂಡ ಇದೇ ರೀತಿ ಆಗ್ತಾ ಇದೆ. ಅದು ಯಾಕೆ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಬಟ್ ನಮ್ಮ ಒಂದು ಏನಿದೆ ಆಸೆ ಕನಸುಗಳು, ಸೊ ನಾವು ಬಟರ್ ಫ್ರೂಟ್ ಬೆಳಿಬೇಕನ್ನೋದು, ಸೊ ಕೆಲವೊಂದು ಕನಸು ನನ್ಸಾಗ್ತಾ ಇಲ್ಲ. ಯಾಕಂದ್ರೆ ಈ ರೀತಿ ಕೆಲವೊಂದು ಇದರಲ್ಲಿ ತುಂಬಾ ಸಮಸ್ಯೆಗಳು ಏನ್ ಬರ್ತಾ ಇದೆ, ಇವನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಬಯಲುಸೀಮೆ ವಾತಾವರಣಕ್ಕೆ ಇವು ಒಂದು ಹೊಂದಾಣಿಕೆ ಆಗೋದಿಲ್ಲ ಅಂತ ಅನಿಸ್ತಾ ಇದೆ. ಸೊ ನಾವು ಅವಕಾಡೋ ಇಟ್ಟು ತಪ್ಪು ಮಾಡಿದ್ವೇನೋ ಅಂತ ಅನಿಸ್ತಾ ಇದೆ. ಆದ್ರೂ ನೋಡೋಣ, ನಾವು ಮುಂಚೆನೆ ನಾವು ಇಡ್ಬೇಕಾದ್ರೆ ಏನು ಗೊತ್ತಿತ್ತು, ಬಟ್ ಬರುತ್ತಾ ಇಲ್ಲ, ಒಂದು ಪ್ರಯೋಗ ಮಾಡೋಣ, ಪ್ರಾಯೋಗಿಕವಾಗಿ ಇಟ್ಟು ನೋಡೋಣ ಅಂತೇಳಿ ಇಟ್ಟಿದ್ದು. ಸೊ ಏನಾದ್ರೂ ಆಗ್ಲಿ ನೋಡೋಣ ಮುಂದೆ. ಸೊ ಯಾರಿಗಾದ್ರೂ ಇದ್ರ ಬಗ್ಗೆ ರೈತರಾಗಿರ್ಬೋದು, ಅನುಭವ ಇರೋಂತಾರ, ಅವಕಾಡೋ ಬೆಳೆದಿರೋಂತಾರ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಇದ್ರ ಬಗ್ಗೆ. ಮತ್ತೆ ಸ್ನೇಹಿತರೆ, ನಾವೇನು ಇದಕ್ಕೆ ಅವಕಾಡೋಗೆ ನೆರಳ್ಬೇಕಂತ ಹೇಳ್ತಾರೆ. ಸೊ ಈ ನೆರಳು ಕೂಡ ನೋಡ್ತಾ ಇರ್ಬೋದು ನೀವು, ಅಗಸೆ ಕೂಡ ಇದೆ ನಮ್ಮಲ್ಲಿ. ಸೊ ಅಗಸೆ ಏನು ಒಂದು ಸೆಮಿ ಶೇಡ್ ಆಗಿ ಒಂದು 50% ಶೇಡ್ ಆಗಿ ಅಗಸೆ ಕೂಡ ಇದೆ. ಸೊ ನೆರಳುನು ಇದೆ. ಮತ್ತೆ ಇದಕ್ಕೆ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತೆ ಒಂದು ಮುಖ್ಯವಾಗಿ ಏನಾದ್ರು ನಮ್ಮಲ್ಲಿ ಉಪ್ಪು ನೀರಿದೆ, ಸೊ ನಮ್ಮ ಬೋರ್ವೆಲ್ ನೀರು ತುಂಬಾ ಉಪ್ಪಿದೆ, ಅದರಿಂದ ಏನಾದ್ರು ಆಗ್ತಾ ಇರ್ಬೋದು ಅಂತ ಹೇಳಿ ತುಂಬಾ ಜನ ಕೆಲವರು ಉಪ್ಪು ನೀರಿಗೆ ಈ ತರ ಆಗ್ತಿದೆ ಅಂತ ಹೇಳ್ತಾ ಇದಾರೆ. ಯಾವ್ದ್ರಿಂದ ಆಗ್ತಿದೆ ಅನ್ನೋದು ಸೊ ಗೊತ್ತಾಗ್ತಿಲ್ಲ. ಸ್ನೇಹಿತರೆ, ಮುಂದೆ ಇದ್ರ ಬಗ್ಗೆ ಇನ್ನೂ ನಾನು ಇದು ಯಾವ ರೀತಿ ಬೆಳವಣಿಗೆ ಆಗುತ್ತೆ, ಮತ್ತೆ ಇದರಲ್ಲಿ ಸಾಧಕ ಬಾಧಕಗಳು ಏನ್ ಬರುತ್ತೆ ಅಂತ ಹೇಳಿ ಮುಂದೆ ನಾನು ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ಸೊ ನಾನು ಮತ್ತೆ ನಾವೇನು ಶ್ರೀಗಂಧ ಗಿಡ ಮತ್ತೆ ಅಡಿಕೆ, ಇನ್ನು ಕೆಲವೊಂದು ಬೇರೆ ವೆರೈಟಿಗಳು ಎಲ್ಲ ಗಿಡಗಳನ್ನ ಇಟ್ಟಿದೀವಿ, ಮಹಾಗಣಿ, ರಕ್ತ ಚಂದನ, ಮತ್ತೆ ಬೇರೆ ಬೇರೆ ಕೆಲವೊಂದು ಹಣ್ಣಿನ ವೆರೈಟಿಗಳನ್ನ ಇಟ್ಟಿದೀವಿ. ಸೊ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸೊ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ರೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ರೈತನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ, ಧನ್ಯವಾದಗಳು.